ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಿಡುಗಡೆ, 2 ಹೊಸ ರೂಲ್ಸ್ ಜಾರಿ. ಹೌದು ಸ್ನೇಹಿತರೆ, ನಿಮಗೆ 10ನೇ ಕಂತಿನ ಹಣ ಬಂದಿಲ್ವಾ? 2 ಹೊಸ ರೂಲ್ಸ್ ಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಹಾಗೂ ಅದ್ರ ಜೊತೆಗೆ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. 11ನೇ ಕಂತಿನ ಹಣ ಪಡಿಬೇಕಾದ್ರೆ ಈ 2 ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳೇಬೇಕು. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ 2 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹಣ ಪಡಿಬೇಕಾದ್ರೆ ಈ 2 ರೂಲ್ಸ್ ಗಳು ಅನ್ವಯ ಆಗುತ್ತೆ. ಹಾಗಾದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. 2 ರೂಲ್ಸ್ ಗಳ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ಯಾಕಂದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅದಕ್ಕ ಇದೇ ಕಾರಣ ಆಗುತ್ತೆ. ಯಾಕಂದ್ರೆ ಅಂತ ಒಂದು 2 ಹೊಸ ರೂಲ್ಸ್ ಗಳನ್ನ ಇವತ್ತಿನಿಂದ ಜಾರಿಗೆ ತರ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಈಗ ಆಲ್ರೆಡಿ 10ನೇ ಕಂತಿನ ಹಣ ಪಡೆದಂತವರಿಗೆ 11ನೇ ಕಂತಿನ ಹಣ ಯಾವಾಗ್ಲಿಂದ ಸಿಗ್ತಾ ಇದೆ, 2 ಹೊಸ ರೂಲ್ಸ್ ಗಳು ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ. ಅದ್ರ ಜೊತೆಗೆ ಇನ್ನು 10ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಈ 2 ಹೊಸ ರೂಲ್ಸ್ ಗಳು 10ನೇ ಕಂತಿನ ಹಣ ಬಿಡುಗಡೆಗೆ ಅನ್ವಯ ಆಗುತ್ತಾ? ಮತ್ತೆ ಪೆಂಡಿಂಗ್ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಕೂಡ ಅನ್ವಯ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಪಡೆದು 11ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವಂತವ್ರು, ಹಾಗೂ 10ನೇ ಕಂತಿನ ಹಣಕ್ಕಾಗಿ ಯಾರಿಗೆ ಬಂದಿಲ್ಲ ಅಂತವ್ರು ವೇಟ್ ಮಾಡ್ತಾ ಇದ್ರ ಅಂತವ್ರು, ಮತ್ತೆ ಪೆಂಡಿಂಗ್ ಹಣ ಯಾರಿಗೆ ಬಂದಿಲ್ಲ ಅಂತವ್ರು ಈ ಒಂದು ಮಾಹಿತಿಯನ್ನ ತಪ್ಪದೆ ಪೂರ್ತಿಯಾಗಿ ನೋಡ್ಲೇಬೇಕು. ಯಾಕಂದ್ರೆ ಈ ಒಂದು 2 ಹೊಸ ರೂಲ್ಸ್ ಗಳು ಏನ್ ಜಾರಿಗೆ ಬರ್ತಾ ಇವೆ, ಇವು ಬಹಳ ಮುಖ್ಯವಾದಂತಹ ಹೊಸ ರೂಲ್ಸ್ ಗಳು ಆಗಿವೆ. ಹಾಗಾದ್ರೆ ಬನ್ನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. 11ನೇ ಕಂತಿನ ಹಣ ಬಿಡುಗಡೆಗೆ 2 ಹೊಸ ರೂಲ್ಸ್ ಜಾರಿ. 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ, 10ನೇ ಕಂತಿನ ಹಣ ಬಂದಿಲ್ವಾ, ನಿಮಗೆ ಯಾವಾಗ ಸಿಗುತ್ತೆ, ಪೆಂಡಿಂಗ್ ಹಣ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಸ್ಟೋರಿಯನ್ನ ನೋಡೋಣ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟ್ ಅಂದ್ರೆ ರಾಜ್ಯ ಸರ್ಕಾರ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದು ಹೊಸ ಆದೇಶವನ್ನ ಕಳಿಸಿದೆ. ಅಂದ್ರೆ ನಾವು 11ನೇ ಕಂತಿನ ಹಣವನ್ನ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಇದಕ್ಕೆ 2 ಹೊಸ ರೂಲ್ಸ್ ಗಳು ಜಾರಿ ಆಗುತ್ತೆ. ಅಂದ್ರೆ 2 ರೂಲ್ಸ್ ಗಳು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಈಗ 10ನೇ ಕಂತಿನ ಹಣವನ್ನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ. ಕೆಲವು ಜನಗಳಿಗೆ ಈಗ ಆಲ್ರೆಡಿ 10ನೇ ಕಂತಿನ ಹಣ ಬಂದಿದೆ, ಅಂತವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ 11ನೇ ಕಂತಿನ ಹಣ ಪಡಿಬೇಕಾದ್ರೆ 2 ರೂಲ್ಸ್ ಗಳು ಅನ್ವಯ ಆಗುತ್ತೆ. ಹಾಗೋದ್ರ ಜೊತೆಗೆ 10ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕೂಡ ಈ ಒಂದು 2 ಹೊಸ ರೂಲ್ಸ್ ಗಳು ಅನ್ವಯ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಅದಕ್ಕಿಂತ ಮುಂಚಿತವಾಗಿ 10ನೇ ಕಂತಿನ ಹಣ ಬಂತಂದ್ರೆ ಪ್ರಾಬ್ಲಮ್ ಇಲ್ಲ. ಆದ್ರೆ 11ನೇ ಕಂತಿನ ಹಣ ಪಡಿಬೇಕಾದ್ರೆ ಈ 2 ಹೊಸ ರೂಲ್ಸ್ ಗಳು ನಿಮ್ಗೆ ಗೊತ್ತಿರಲೇಬೇಕು. ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ಹೊಸ ರೂಲ್ಸ್ ಏನಪ್ಪಾ ರಾಜ್ಯ ಸರ್ಕಾರ ತಂದಿರುವಂತದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗ ಅತಿ ಶೀಘ್ರದಲ್ಲೇ ನಿಮ್ಗೆ 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತೆ. ಇಲ್ಲಿ ಯಾಕಪ್ಪ ಅಂತಂದ್ರೆ, ಈಗ ಏನು ಚುನಾವಣೆಯಲ್ಲಿ ಗೆಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಹೊಸ ಹೊಸ ಪ್ಲಾನ್ ಗಳನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈಗ 11ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ 11ನೇ ಕಂತಿನ ಹಣ ನೀವು ಪಡಿಬೇಕಾದ್ರೆ ನಿಮ್ಮ ಹತ್ರ ಗೃಹಲಕ್ಷ್ಮಿ ಯೋಜನೆಯ ಪಿನ್ ಕಾರ್ಡ್ ಇರಲೇಬೇಕು. ಹೌದು ಸ್ನೇಹಿತರೆ, ಇದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ 11ನೇ ಕಂತಿನ ಹಣ ಬರುತ್ತಂತೆ. ಹಾಗಾದ್ರೆ ಕಾರ್ಡ್ ಯಾವಾಗ ಸಿಗುತ್ತೆ ನಿಮಗೆ, ಎಲ್ಲಿ ತಗೊಳ್ಬೇಕಂದ್ರೆ ಈ ಕಾರ್ಡ್ ಅನ್ನ ನಿಮ್ಗೆ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರಂತೆ. ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡಿದ್ರೆ ನಿಮ್ಮ ಹತ್ರ ಏನು ಗೃಹಲಕ್ಷ್ಮಿ ಯೋಜನೆಗೆ ಅಕ್ನಾಲಜ್ಮೆಂಟ್ ಸಲ್ಲಿಸಿರ್ತೀರ, ಅಂದ್ರೆ ಅಕ್ನಾಲಜ್ಮೆಂಟ್ ಕಾಪಿ ಇರುತ್ತೆ, ಅರ್ಜಿ ಸಲ್ಲಿಸಿದ ಕೊಟ್ಟಿರ್ತಾರಲ್ಲ, ಆ ಒಂದು ಕಾಪಿಯನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿ ಈ ಒಂದು ಪಿನ್ ಕಾರ್ಡ್ ಪ್ರಿಂಟ್ಔಟ್ ಅನ್ನ ನೀವು ತೆಗೆದುಕೊಳ್ಬಹುದು. ಈ ರೀತಿಯಾಗಿ ಪಿನ್ ಕಾರ್ಡ್ ಇದ್ದಂತವ್ರಿಗೆ ಮಾತ್ರ 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತೆ. ಹಾಗಾದ್ರೆ ಇಲ್ಲಿವರೆಗೆ ನಮ್ಗೆ ಪಿನ್ ಕಾರ್ಡ್ ಬರೋವರಿಗೆ 10ನೇ ಕಂತಿನ ಹಣ ಬಂದಿಲ್ಲ ಅಥವಾ ಪೆಂಡಿಂಗ್ ಹಣ ಬಂದಿಲ್ಲ, ಅವರ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬಹುದು. ಸೊ ಇಲ್ಲಿ ಇನ್ನೊಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ, 2ನೇ ಹೊಸ ರೂಲ್ಸ್, ಇಲ್ಲಿ ನಿಮಗೆ ಪಿನ್ ಕಾರ್ಡ್ ಒಂದು ಸಲ ಸಿಕ್ಬಿಡ್ತಂತ ತಿಳ್ಕೊಳ್ಳಿ, ನಿಮಗೆ ಅಲ್ಲಿಂದ ಹಣ ಕರೆಕ್ಟ್ ಆಗಿ ನೀಟಾಗಿ ನಿಮ್ಮ ಖಾತೆಗಳಿಗೆ ಬರುತ್ತಂತೆ. ಅಂದ್ರೆ ಇಲ್ಲಿವರೆಗೆ ಏನ್ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ರಿ, ಕೆಲವ್ರಿಗೆ ಹಣ ಬಂದ್ರೆ ಇನ್ನು ಕೆಲವ್ರಿಗೆ ಬರ್ತಿದ್ದಿಲ್ಲ, ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದ್ದು, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲಂತೆ. ಪಿನ್ ಕಾರ್ಡ್ ಬಂತಪ್ಪ ಅಂತಂದ್ರೆ ಯಾರ್ಯಾರಿಗೆ ಪಿನ್ ಕಾರ್ಡ್ ಬಂದಿದೆ ಅವ್ರಿಗೆ ಆ ತಿಂಗಳಿಂದ ಕರೆಕ್ಟ್ ಆಗಿ ಹಣ ರಿಲೀಸ್ ಆಗ್ತಾನೆ ಇರುತ್ತಂತೆ. ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಉಳಿದಿಲ್ಲಂತೆ. ಆ ರೀತಿಯಾದಂತಹ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಇಲ್ಲಿ ಮಾಡಿದೆ. ಈ 2 ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಅಂದ್ರೆ ನಿಮಗೆ ಯಾರಿಗೆ ಈ ಒಂದು ಪಿನ್ ಕಾರ್ಡ್ ಬರೋಕಿನ ಮುಂಚಿತವಾಗಿ ಈ ಒಂದು 10ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು ಬಂತಪ್ಪ ಅಂತಂದ್ರೆ ಓಕೆ, ಇಲ್ಲಾಂದ್ರೆ ಪಿನ್ ಕಾರ್ಡ್ ಅನ್ನ ಪಡೆದುಕೊಳ್ಳಿ. ತದನಂತರ ನಿಮ್ಗೆ ಮುಂದಿನ ಒಂದು ಕಂತುಗಳು ಏನಿರ್ತವೆ ಅವು ಕರೆಕ್ಟ್ ಆಗಿ ಬರುತ್ತಂತಾನೆ ಹೇಳ್ಬೋದು. ಹಾಗಾದ್ರೆ 11ನೇ ಕಂತಿನ ಹಣ ನಿಮ್ಗೆ ಅತಿ ಶೀಘ್ರದಲ್ಲೇ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರಂತೆ. ಅದು ಮಾಡಿದ ತಕ್ಷಣ ನಿಮ್ಗೆ ಆ ಒಂದು ಡೇಟ್ ಅನ್ನ ತಿಳಿಸ್ಕೊಡ್ತೀನಿ, ಅವಾಗ ನೀವು 11ನೇ ಕಂತಿನ ಹಣವನ್ನ ಪಡೆದುಕೊಳ್ಬಹುದು.